ಸಿನಿಮಾ ಕಥೆಯನ್ನೇ ನೆನಪಿಸುವ ರೀತಿಯಲ್ಲಿ ಶ್ರೀಗಂಧದ ಮರಗಳನ್ನು ಕಳ್ಳತನ ಮಾಡಲು ರೂಪಿಸಿದ್ದ ಅಂತಾರಾಜ್ಯ ಕಾಡುಗಳ್ಳರ ಪ್ಲಾನ್ ಅನ್ನು ಬಾಗಲಕೋಟೆ ಅರಣ್ಯ ಇಲಾಖೆ ಭಗ್ನಗೊಳಿಸಿದೆ. ಹೌದು, ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಯಡಹಳ್ಳಿ ಚೀಂಕಾರ ಅರಣ್ಯ ವ್ಯಾಪ್ತಿಯ ಅಮಲಜೇರಿ ಗ್ರಾಮದಲ್ಲಿ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಮೂಲದ ಕಾಡುಗಳ್ಳರು ಸುಮಾರು 397 ಕೆಜಿ ತೂಕದ ಶ್ರೀಗಂಧದ ಮರಗಳನ್ನು ಕಡಿದು ಸಾಗಿಸಲು ಸಿದ್ಧತೆ ನಡೆಸಿದ್ರು. ಆದರೆ ಕಳ್ಳತನದ ಸುಳಿವು ಮೊದಲೇ ಪಡೆದಿದ್ದ ಅರಣ್ಯ ಅಧಿಕಾರಿಗಳು ಕಳ್ಳರು ಮರದ ತುಂಡುಗಳನ್ನು ಸಾಗಿಸಲು ಮತ್ತೆ ಸ್ಥಳಕ್ಕೆ ಬರುತ್ತಾರೆ ಎಂಬ ಶಂಕೆಯಿಂದ ಅರಣ್ಯದ ವಿವಿಧ ಭಾಗಗಳಲ್ಲಿ ರಹಸ್ಯ ಕ್ಯಾಮೆರಾಗಳನ್ನು ಅಳವಡಿಸಿ ಹಗಲು ರಾತ್ರಿ ನಿಗಾ ವಹಿಸಿದ್ರು. ಕೊನೆಗೂ ಶ್ರೀಗಂಧದ ಮರದ ತುಂಡುಗಳನ್ನು ಸಾಗಿಸಲು ಆರೋಪಿಗಳು ಸ್ಥಳಕ್ಕೆ ಬಂದ ಕ್ಷಣವೇ ಕಾರ್ಯಾಚರಣೆಗೆ ಇಳಿದ ಅರಣ್ಯ ಇಲಾಖೆ ತಂಡ ಎಲ್ಲ ದಿಕ್ಕಿನಿಂದ ಸುತ್ತುವರಿದು ಇಬ್ಬರು ಕಾಡುಗಳ್ಳರನ್ನ ಬಂಧಿಸಿದೆ. ಬಂಧಿತ ಆರೋಪಿಗಳನ್ನು ಮಧ್ಯಪ್ರದೇಶದ 25 ವರ್ಷದ ಪ್ರೇಮ್ ಕಿಶನ್ ಹಾಗೂ ಮಹಾರಾಷ್ಟ್ರದ 50 ವರ್ಷದ ಪ್ರತಾಪ್ ಸಿಂಗ್ ಎಂದು ಗುರುತಿಸಲಾಗಿದೆ. ಆರೋಪಿಗಳಿಂದ ವಶಪಡಿಸಿಕೊಂಡಿರುವ 397 ಕೆಜಿ ಶ್ರೀಗಂಧದ ಮರದ ಅಂದಾಜು ಮೌಲ್ಯ ಸುಮಾರು 10 ಲಕ್ಷ ರೂಪಾಯಿಗಳಾಗಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಅರಣ್ಯ ಇಲಾಖೆ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಬಾಗಲಕೋಟೆ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸ್ವಪ್ನಿಲ್ ಅವರ ಮಾರ್ಗದರ್ಶನದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರದೀಪ್ ರಾಠೋಡ್ ಹಾಗೂ RFO ಅಮೃತ್ ಗಂಡೋಸಿ ನೇತೃತ್ವದ ತಂಡ ಈ ಯಶಸ್ವಿ ಕಾರ್ಯಾಚರಣೆ ನಡೆಸಿದೆ. ಅರಣ್ಯ ಸಂಪತ್ತನ್ನು ರಕ್ಷಿಸುವಲ್ಲಿ ಅರಣ್ಯ ಇಲಾಖೆಯ ಜಾಗರೂಕತೆ ಮತ್ತು ತಂತ್ರಜ್ಞಾನ ಬಳಕೆ ಮತ್ತೊಮ್ಮೆ ಫಲ ನೀಡಿದ್ದು, ಅಂತಾರಾಜ್ಯ ಕಾಡುಗಳ್ಳರ ಜಾಲಕ್ಕೆ ದೊಡ್ಡ ಹೊಡೆತ ಬಿದ್ದಂತಾಗಿದೆ. Let's